ರಾಜ್ಯಸಭೆಯಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆ ಮಂಡನೆಯಾಗಿದೆ. ಲೋಕಸಭೆಯಲ್ಲಿ ಈಗಾಗಲೇ ಅನುಮೋದನೆಯನ್ನು ಪಡೆದಿರುವಂತಹ ವಕ್ಫ್ ಬಿಲ್ ರಾಜ್ಯಸಭೆಯಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆ ಮಂಡನೆಯಾಗಿರುವಂತದ್ದು ಅಲ್ಲೂ ಕೂಡ ಈಸಿಯಾಗಿ ಪಾಸ್ ಆಗುತ್ತೆ. ಯಾಕೆಂದ್ರೆ ರಾಜ್ಯಸಭೆಯಲ್ಲಿ 236 ಸೀಟ್ ಇರುವಂತದ್ದು, ಬಹುಮತಕ್ಕೆ 119 ಸೀಟ್ ಬೇಕು. ಎನ್ಡಿಎ ಬಳಿ 125 ಸೀಟ್ ಆಗಲೇ ಇರುವಂತದ್ದು. जजमेंट है हाफिज मोहम्मद जफर अहमद वर्सेस यूपी सेंट्रल सुन्नी बोर्ड ऑफ वक्फ। क्या कहा गया है उसमें? हाई कोर्ट, ए मुतावाली's right is purely a right of management of the property and is not a proprietary right. The duties of ಖರ್ಗೆ ಅವರು ವಕ್ಫ್ ಆಸ್ತಿಯನ್ನ ಕಬಳಿಸಿದ್ದಾರೆ. ಬಿಜೆಪಿ ಎಂಪಿ ಅನುರಾಗ್ ಠಾಕೂರ್ ಆರೋಪಕ್ಕೆ ಇವತ್ತು ಖರ್ಗೆ ನಿಗಿ ಕೆಂಡವಾಗಿದ್ದಾರೆ. 60 ವರ್ಷದ ರಾಜಕೀಯದಲ್ಲಿ ಇದನ್ನು ನಾನು ಬಯಸಿರಲಿಲ್ಲ. ನಾನು 1 ಇಂಚು ಭೂಮಿಯನ್ನು ಕೂಡ ಕಬಳಿಸಲಿಲ್ಲ. ನನ್ನ ಚಾರಿತ್ರ್ಯ ಗೌರವಕ್ಕೆ ಧಕ್ಕೆ ತರುವಂತಹ ಕೆಲಸ ಆಗಿದೆ. ಅನುರಾಗ್ ಠಾಕೂರ್ ಕ್ಷಮೆಯನ್ನ ಬಹಿರಂಗವಾಗಿ ಕೇಳಬೇಕು ಅಂತ ಆಗ್ರಹಿಸಿದ್ದಾರೆ. ಆರೋಪವನ್ನ ದೇವೇಗೌಡರು ಕೂಡ ಕೇಳಿಸಿಕೊಂಡಿದ್ದಾರೆ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪಿಸಿದ್ದಾರೆ. Proved, I will resign. Even if he proves a 1 acre of waqf land is occupied by me or my children, it is my challenge. If such allegations made, some papers leaving on the table and damaging us, I am not going to afraid of these things, sir. I am a son of laborer.